ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಇಲಿಗಳಿಗಾಗಿ ಒಂದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಇಲಿಗಳ ಕಾಟ ಕಡಿಮೆ ಆಗುತ್ತೆ. ಮತ್ತೊಂದು ಸರ್ತಿ ಕೂಡ ಇಲಿಗಳು ಬರೋದೇ ಇಲ್ಲ. ಹಾಗಾದರೆ ಏನಪ್ಪ ಮಾಡೋದು, ಯಾವುದಪ್ಪ ಟಿಪ್ಸ್ ಅಂತ ನೀವು ಯೋಚನೆ ಮಾಡ್ತೀರಾ. ಒಂದು ಇಲಿ ಬಂದರೆ ಒಂದಕ್ಕಿಂತ ಜಾಸ್ತಿ ಇಲಿ ಬರ್ತಾನೆ ಹೋಗುತ್ತೆ ಮನೆಯಲ್ಲಿ. ಅವುಗಳನ್ನು ಯಾವ ರೀತಿ ಓಡಿಸ್ಬೋದು, ಸಾಯಿಸೋದಕ್ಕೂ ಹೋದರೂ ಕೂಡ ಮನಸ್ಸು ಬರೋದಿಲ್ಲ. ಆದರೆ ಸಿಂಪಲಾಗಿ ಈ ರೀತಿ ಟ್ರಿಕ್ಸ್ ಫಾಲೋ ಮಾಡಿ ನೀವು ಕೂಡ ಇಲಿಗಳನ್ನು ಓಡಿಸಾಕ್ಬೋದು. ಏನಪ್ಪ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನಾನು ಒಂದು ಪ್ಲೇಟ್ ತೊಗೊಂಡಿರೋದು. ಪ್ಲೇಟ್ ಒಳಗಡೆ ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟು ಕೂಡ ತೊಗೋಬೋದು. ಈಗ 2 ಸ್ಪೂನಷ್ಟು ನಾನು ಕಡಲೆ ಹಿಟ್ಟಿಗೆ 2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇರೋದು. ಇದಕ್ಕೆ ಏನು ಹಾಕ್ಕೋಬೇಕಂದ್ರೆ, ಇವುಗಳು ಇಲಿಗಳಿಗೆ ಏನಾಗಬೇಕಂದ್ರೆ ಹೊರಗೆ ಓಡಿ ಹೋಗಬೇಕಂದ್ರೆ ಏನಪ್ಪ ಅಂದರೆ ಸುಣ್ಣ. ನೋಡಿ, ಎಲೆಗಳಿಗೆ ಸುಣ್ಣ ಹಚ್ಚೋ ಗೊತ್ತಲ್ವಾ ವೀಕ್ಷಕರೇ. ಎಲೆಗಳಿಗೆ ಕೆಂಪಗಾಗೋದಕ್ಕೆ ಸುಣ್ಣ ಮತ್ತು ಕಾಚು ಹಚ್ತೀವಿ. ಅದ್ರ ಬದಲಾಗಿ ನಾವು ಸುಣ್ಣ ತೊಗೋಬೇಕು. ಸುಣ್ಣ ಇದ್ದರೆ ಏನಾಗುತ್ತೆ ಅಂದರೆ ಜಾಸ್ತಿ ಕೂಡ ಸುಣ್ಣ ತಿಂದರೂ ಕೂಡ ಬಾಯಿಗೆ ಬಂದುಬಿಡುತ್ತೆ. ಹಾಗಾಗಿಯೇ ನಾನು ಇದು ಹಾಕ್ಕೊಳ್ತಾ ಇದ್ದೀನಿ. ಇಲಿಗಳಿಗೆ ಏನಾಗುತ್ತೆ, ತಿಂದ ಮೇಲೆ ಬಾಯಿಯೆಲ್ಲ ಒಂಥರ ಉರಿತ ಸ್ಟಾರ್ಟ್ ಆಗುತ್ತೆ. ಆ ಉರಿತಕ್ಕೆ ಮನೆಯಲ್ಲಿ ನಿಲ್ತ್ಕೊಳ್ಳೋದೇ ಇಲ್ಲ ನೋಡಿ. ಇದಕ್ಕೆ ನಾನು ಸ್ವಲ್ಪ ನೀರಿನ ಕ್ವಾಂಟಿಟಿ ಹಾಕಿ ಕಲಿಸ್ತಾ ಇರೋದು. ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಇಲಿಗಳಿಗೆ ಏನಂದರೆ ಬಜ್ಜಿ ಅಂದರೆ ತುಂಬಾ ಇಷ್ಟ. ಅದಕ್ಕಾಗಿಯೇ ಕಡಲೆ ಹಿಟ್ಟು ತಗೊಂಡಿರೋದು. ಇವಾಗ ನಾನು 2 ಮೆಣಸಿನ್ಕಾಯಿ ಸಣ್ಣ ಅಂದರೆ ದಪ್ಪ ದಪ್ಪವಾಗಿ ಕುಟ್ಕೊಂಡಿರೋದು ಹಸಿ ಮೆಣಸಿನ್ಕಾಯಿ, ಅದನ್ನು ಕೂಡ ಇದರಲ್ಲಿ ಬೆರೆಸ್ಕೋಬೇಕು. ಅದೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇನ್ನೂ ಸ್ವಲ್ಪ ಸುಣ್ಣ ಬೇಕಾಗಿದ್ದರೆ ಈ ರೀತಿ ಸುಣ್ಣ ತೊಗೊಂಡು ಹಾಕೋಬೇಕು. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ಸುಣ್ಣ ನೋಡಿ ಹಾಕ್ಕೊಳ್ಳಿ. 2 ರೂಪಾಯಿಗೊಂದು ಡಬ್ಬಿ ಸಿಗುತ್ತೆ. ಅದು 2 ರೂಪಾಯಿ ಡಬ್ಬಿ ತೊಗೊಂಡು ಬಂದರೆ ಸಾಕು. ಪೂರ್ತಿ ಇದು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಆಗುತ್ತೆ. ಇವಾಗ ನಾನು ಇನ್ನೂ ಸ್ವಲ್ಪ ನೀರು ಅವಶ್ಯಕತೆ ಬೀಳುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ನೀರು ಕಲಿಸ್ತಾ ನೋಡಿ ಹಾಕೋಬೋದು. ಜಾಸ್ತಿ ಕೂಡ ತೆಳುವಾಗಿ ಮಾಡೋಬಾರ್ದು. ಈಗ ನಾನು ಇನ್ನೂ ಸ್ವಲ್ಪ ನೀರಿನ ಅವಶ್ಯಕತೆ ಬೀಳುತ್ತೆ, ಹಾಗಾಗಿ ನೀರು ತೊಗೊಂಡಿದ್ದೀನಿ. ಈ ರೀತಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು. ಈಗ ನೋಡಿ, ಸುಣ್ಣ ಏನಾಗುತ್ತೆ ಅಂದರೆ ಒಳಗಡೆ ಮಿಕ್ಸ್ ಆಗ್ತಾ ಅದು ನೋಡಿ ಒಂಥರ ಎಲ್ಲ ಕಡಲೆ ಹಿಟ್ಟು, ಹಸಿ ಮೆಣಸಿನ್ಕಾಯಿ, ಉಪ್ಪು ಎಲ್ಲ ಕೂಡ ಹಾಕಿರ್ತೀವಲ್ಲ, ಅದೆಲ್ಲ ಕೂಡ ಏನಾಗುತ್ತೆ, ಇಲಿಗಳು ತಿಂದ ತಕ್ಷಣ ಹೊಟ್ಟೆ ಉರಿತ, ಬಾಯಿ ಉರಿತ ಸ್ಟಾರ್ಟ್ ಆಗಿ ಮನೆಯಲ್ಲಿ 1 ಸೆಕೆಂಡ್ ಕೂಡ ನಿಂತ್ಕೊಳ್ಳೋದಿಲ್ಲ ನೋಡಿ. ಇವಾಗ ನಾನು ಒಂದು ನ್ಯೂಸ್ ಪೇಪರ್ ತೊಗೊಂಡಿರೋದು. ನ್ಯೂಸ್ ಪೇಪರ್ ಮೇಲೆ ಈ ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅದು ಎಲ್ಲಾನ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ. ಒಂದೇ 1 ಸೆಕೆಂಡ್ ತಿಂದೇನು ಸ್ವಲ್ಪ ತಿಂದರೆ ಸಾಕು, ಅವು ಎಷ್ಟು ಉರಿತ ಸ್ಟಾರ್ಟ್ ಆಗಿ ಮನೆಯಿಂದ ಹೊರ ಹೋಗುತ್ತವೆ ನೋಡಿ. ಈ ರೀತಿ ಪೇಪರಿಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಕೂಡ ಬಿಡದೆ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಒಂದು ದೊಡ್ಡ ಪೇಪರಲ್ಲಿ ಈ ರೀತಿ ಅಪ್ಲೈ ಮಾಡಿಕೊಂಡು ಇಟ್ಕೋಬೋದು. ಇಲ್ಲಾಂದರೆ ಸಣ್ಣ ಪೀಸಸ್ ಆಗಿ ಪೇಪರ್ ಕೂಡ ಕಟ್ ಮಾಡ್ಕೋಬೋದು. ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಒಂದು ನಾನು ಪೇಪರ್ ತೊಗೊಂಡು ಅದನ್ನು ಕೂಡ ಕಟ್ ಮಾಡ್ತಾ ಇರೋದು. 4 ಭಾಗ ಮಾಡಿದ್ದೀನಿ ನೋಡಿ, 4 ಭಾಗ ಡಿವೈಡ್ ಮಾಡಿರೋದು. ಈ ಪೇಪರ್ ಮೇಲೆ ಕೂಡ ಸ್ವಲ್ಪ ಎಲ್ಲ ಕಡೆ ಹಚ್ಕೊಂಡು ಬಿಡಿ. ಸ್ವಲ್ಪನೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಅವು ಏನಾಗುತ್ತೆ ಅಂದರೆ ಕಡಲೆ ಹಿಟ್ಟು ವಾಸನೆ ನೋಡಿದ್ರೆ ಸಾಕು, ಇಲಿಗಳಿಗೆ ತುಂಬ ಪಂಚಪ್ರಾಣ ಕಡಲೆ ಹಿಟ್ಟಿನ ವಾಸನೆ. ಹಾಗಾಗಿ ಕಡಲೆ ಹಿಟ್ಟಿನ ವಾಸನೆಗಾಗಿ ಬಂದಿರುತ್ತೆ. ಅದು ಸ್ವಲ್ಪ ತಿಂದರೆ ಸಾಕು, ಅದರ ಬಾಯಿ ಉರಿತ ಸ್ಟಾರ್ಟ್ ಆಗಿ ಇಲಿಗಳು ಹೊರ ಹೋಗೋದಕ್ಕೆ ಇದು ತುಂಬಾ ಯೂಸ್ಫುಲ್ ಟಿಪ್ಸ್ ನೋಡಿ. ನೀವು ಕೂಡ ಟ್ರೈ ಮಾಡಿ. ಇವಾಗ ಇದು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಬೇಕು. ಒಂದು ಉಂಡೆ ಥರ ರೆಡಿ ಮಾಡ್ಕೊಂಡ್ಬಿಡಿ. ಈ ರೀತಿಗ ಎಲ್ಲನೂ ಕೂಡ 4 ಕೂಡ ಇದೇ ರೀತಿ ಮಾಡ್ಕೋಬೇಕು. ಮಾಡಿ ನಿಮ್ಮ ಮನೆಯಲ್ಲಿ ಇಲಿಗಳ ಕಾಟ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಇಟ್ಕೋಬೇಕು. ಆವಾಗ ಇಲಿಗಳ ಕಾಟ 1 ದಿವಸ 2 ದಿವಸ ಈ ರೀತಿ ಇಟ್ಕೊಂಡು ನೋಡಿ. ಮತ್ತೊಂದು ಸರ್ತಿ ಇಲಿಗಳು ಬರೋದೇ ಮನೆಯಲ್ಲಿ ಕಾಲೇ ಇಡೋದಿಲ್ಲ ನೋಡಿ, ಆ ರೀತಿ ಹೊರ ಓಡಿ ಹೋಗುತ್ತೆ. ನಾನು ಇದು ಈಗ ಗ್ಯಾಸ್ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ, ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಇಲಿಗಳು ಜಾಸ್ತಿ ಕಾಟ ಕೊಡುತ್ತೆ. ಹಾಗೆ ಮತ್ತು ಸ್ವಲ್ಪ ಬಾಲ್ಸ್ ಥರ ಮಾಡಿರೋದು, ಎಲೆ ಸಂದಿಗಳಲ್ಲಿ ಇಲಿಗಳು ಜಾಸ್ತಿ ಬರುತ್ತೆ ಹೋಗುತ್ತೆ, ಅಲ್ಲಿ ಕೂಡ ಇಟ್ಕೋಬೋದು. ಈಗ ನಾನು ಅಲ್ಲೂ ಕೂಡ ಒಂದು ಇಟ್ಕೊಂಡಿರೋದು, ಇಲ್ಲಿ ಕೂಡ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಕೇಳ್ಕೊತೀನಿ.